ಹಾಯ್ ಎಲ್ರಿಗೂ ನಮಸ್ಕಾರ. ಶಶಿ ಕಿಚನ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಏನು ಮಾಡ್ತಾಯಿದ್ದೀನಿ ಅಂದರೆ ಬೇಕ್ರಿ ಸ್ಟೈಲಲ್ಲಿ ನಾನು ಪಫ್ಸ್ ಮಾಡ್ತಾಯಿದ್ದೀನಿ, ಎಗ್ ಪಫ್ಸು. ನೀವು ಅನ್ಕೋತೀರಾ ಕೆಲವೊಂದು ಸರ್ತಿ ಎಗ್ ಪಫ್ಸ್ ಮನೇಲಿ ಮಾಡೋದು ತುಂಬ ಸುಲಭನಾ, ಹೇಗೆ ಮಾಡೋದು, ಮಾಡ್ಬೋದಾ ಅಂತ ಕೆಲವರು ಅಂದ್ಕೊಂಡಿರ್ತೀರಾ. ಬನ್ನಿ ಈಸಿ ಪ್ರೊಸೆಸ್ಸಲ್ಲಿ ಮನೇಲಿ ಪಫ್ಸು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾನು. ಇಲ್ಲಿ ನೋಡಿ 2 ಮೊಟ್ಟೆನ ತೊಗೊಂಡಿದ್ದೀನಿ. ಇವಾಗ ಇದನ್ನು ಕುದಿಸ್ಕೊಳ್ಳೋಕ್ಕೆ ಇಟ್ಕೊಳ್ಳೋಣ. ನಾನು ಸ್ವಲ್ಪನೇ ಮಾಡ್ತಾಯಿದ್ದೀನಿ, ಅದಕ್ಕೆ 2 ಮೊಟ್ಟೆಯಿಂದ ಮಾಡ್ತಾ ಇರೋದು. ಇದು 4 ಪಫ್ ಆಗುತ್ತೆ. ಇವಾಗ ಮೊಟ್ಟೆ ಕುದಿಯೋವರೆಗೂ ಇಲ್ಲಿ ಮೈದಾ ಹಿಟ್ಟನ್ನ ಕಲಿಸ್ಕೋಬೇಕಾಗುತ್ತೆ ನಾವು ಮೊದಲಿಗೆ. ಇಲ್ಲಿ ನೋಡಿ 1.5 ಬಟ್ಲಷ್ಟು ಮೈದಾ ಹಿಟ್ಟನ್ನ ನಾನು ತೊಗೋತಾ ಇದ್ದೀನಿ. ನೋಡಿ 1.5 ಬಟ್ಲಷ್ಟು ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡ್ಮೇಲೆ ಇಲ್ಲಿ ಒಂದು ಅರ್ಧ ಟೀ ಸ್ಪೂನ್ಗಿಂತನೂ ಕಮ್ಮಿನೇ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳೋಣ. ಸಕ್ಕರೆ ಏನಕ್ಕಂದರೆ ಪಫ್ಸ್ಗೆ ತುಂಬ ಒಳ್ಳೆ ಕಲರ್ ಬರುತ್ತೆ ಫ್ರೆಂಡ್ಸ್, ಅದಕ್ಕೋಸ್ಕರ. ಆಮೇಲೆ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇವಾಗ ಮೊದಲಿಗೆ ನೀರು ಹಾಕದೆ ಹಾಗೆ ಕಲಿಸ್ಕೋಬೇಕಾಗುತ್ತೆ. ನೋಡಿ ಈ ಥರ ನೀಟಾಗಿ ಕಲಿಸ್ಕೊಳ್ಳಿ. ಆಮೇಲೆ ನೀಟಾಗಿ ಈ ಥರ ಡ್ರೈನೇ ಕಲಿಸ್ಕೊಂಡ್ಮೇಲೆ ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ. ತುಂಬ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್, ನಿಜವಾಗ್ಲೂ ಹೇಳ್ತೀನಿ. ಬೇಕ್ರಿಗಿಂತನೂ ಚೆನ್ನಾಗೇ ಆಗುತ್ತೆ ಮನೆಯಲ್ಲಿ. ನೀವು ಈ ವಿಡಿಯೋನ ಮಾತ್ರ ಎಲ್ಲೂ ಸ್ಕಿಪ್ ಮಾಡಬೇಡಿ, ಫುಲ್ ವಿಡಿಯೋ ನೋಡಿ. ಮನೇಲಿ ನೀವು ಆರಾಮಾಗಿ ಬೇಕ್ರಿಗಿಂತ ಚೆನ್ನಾಗಿರುವಂಥ ಪಪ್ಸ್ನೇ ನೀವು ಮಾಡ್ಕೋಬೋದು. ನೋಡಿ ಇವಾಗ ಗಟ್ಟಿಯಾಗಿ ಹಿಟ್ಟನ್ನ ಕಲಿಸ್ಕೊಂಡಿದ್ದೀನಿ. ತುಂಬ ಮೆತ್ತ ಕಲಿಸ್ಕೊಳ್ಳೋಕೆ ಹೋಗಬೇಡಿ ಹಿಟ್ಟನ್ನ. ಇವಾಗ ಇದನ್ನು ಏನು ಹಿಟ್ಟು ಕಲಿಸ್ಕೊಂಡಿದ್ದೀನಲ್ಲ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಒಂದು ಮೊಟ್ಟೆ ಬೇಯೋವರೆಗೂ, ಆಮೇಲೆ ಇದು ಪಫ್ಸ್ಗೆ ಏನೇನು ಮಸಾಲೆ ಬೇಕೋ ಅದೆಲ್ಲ ಪ್ರಿಪೇರ್ ಆಗೋವರೆಗೂ ಒಂದು 10-15 ನಿಮಿಷ ಬೇಕು. ಅಲ್ಲಿವರೆಗೂ ಹಿಟ್ಟು ಚೆನ್ನಾಗಿ ನೆನಿಲಿ. ಇದು ಮುಚ್ಚಿ ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡೋಣ. ಇವಾಗ ಬನ್ನಿ ಪಫ್ಸ್ಗೆ ಸ್ಟಫಿಂಗ್ ಬರುತ್ತಲ್ಲ, ಸ್ಟಫಿಂಗ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಇಲ್ಲಿ ಒಂದು ಅರ್ಧ ಬಟ್ಲಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಆಮೇಲೆ ಮೇನ್ ಇಂಪಾರ್ಟೆಂಟ್ ಥಿಂಗ್ಸ್ ಇದಕ್ಕೆ ಏನಂದರೆ ಈರುಳ್ಳಿ ತುಂಬ ಜಾಸ್ತಿ ಕ್ವಾಂಟಿಟಿಲೇ ಬೇಕಾಗುತ್ತೆ ನಮಗೆ. ಇಲ್ಲಿ 4 ಪಫ್ಗೆ ನಾನು 4 ಈರುಳ್ಳಿನ ತೊಗೊಂಡಿದ್ದೀನಿ. ತೊಗೊಂಡು ಈ ಥರ ಎಳೆ ಬಿಚ್ಕೋಬೇಕು, ಆ ಥರ ನಾನು ಉದ್ದುದ್ಗೆ ಕಟ್ ಮಾಡ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯ್ದ ಮೇಲೆ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ನೋಡಿ ಎಲ್ಲ ಈರುಳ್ಳಿನ ಹಾಕ್ಕೊಳ್ಳಿ. ಈರುಳ್ಳಿನೇ ಮೇಯ್ನ್ ಇದಕ್ಕೆ ನಮಗೆ ಇಂಗ್ರೀಡಿಯೆಂಟು. ಈರುಳ್ಳಿ ಜಾಸ್ತಿನೇ ಬೇಕು ನಮಗೆ. ಇಲ್ಲಿ ಮೀಡಿಯಮ್ ಸೈಜಲ್ಲಿ ಇರೋದು 4 ಈರುಳ್ಳಿನ ತೊಗೊಂಡಿದ್ದೀನಿ. ಇವಾಗ ಚೆನ್ನಾಗಿ ಇದನ್ನು ಒಂದು ಸರ್ತಿ ಮಿಕ್ಸ್ ಮಾಡ್ಕೊಂಬಿಡಿ. ಯಾವ ರೀತಿ ಅಂದರೆ ಪ್ರತಿಯೊಂದು ಎಳೆನೂ ಸಪ್ರೇಟ್ ಆಗಬೇಕು, ಆ ಥರ ಬಿಚ್ಕೋಬೇಕು. ಆ ಥರ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಂಬಿಡಿ. ಇವಾಗ ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ. ನೋಡಿ ಈ ಥರ ಕಲರ್ ಚೇಂಜ್ ಆದ ತಕ್ಷಣ ಕೆಲವೊಂದು ವೆಜಿಟೇಬಲ್ನ ಇಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಒಂದು ಅರ್ಧ ಕಾಲಷ್ಟು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ 1 ಚಿಕ್ಕ ಕ್ಯಾರೆಟು, ಆಮೇಲೆ ಒಂದು 6 ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕರಿಬೇವು. ಇಲ್ಲಿ ನಿಮಗೆ ಇದು ಕ್ಯಾರೆಟು ಕ್ಯಾಪ್ಸಿಕಮ್ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು, ಬರೀ ಆನಿಯನಿಂದನೂ ಮಾಡ್ಕೋಬೋದು. ಬಟ್ ನಮ್ಮ ಮನೆ ಹತ್ರ ಒಂದು ಬೇಕ್ರಿ ಇದೆ, ಅಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಎಲ್ಲ. ಇದನ್ನು ಕ್ಯಾಪ್ಸಿಕಮ್ಮು ಮತ್ತು ಕ್ಯಾರೆಟ್ ಹಾಕಿರ್ತಾರೆ, ಅದು ಫ್ಲೇವರ್ ಅಂತೂ ತುಂಬ ಸಖತ್ತಾಗಿರುತ್ತೆ. ಅದಕ್ಕೋಸ್ಕರನೇ ನಾನು ಇಲ್ಲಿ ಆ್ಯಡ್ ಮಾಡ್ತಾ ಇರೋದು. ನೋಡಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಪ್ರತಿಯೊಂದು ಇಂಗ್ರೀಡಿಯೆಂಟ್ನು ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಇವಾಗ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಇದು ತರಕಾರಿ ಇದು ಏನಂತಾರಲ್ಲ ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬಹುದು. ಹಸಿಮೆಣಸಿನ್ಕಾಯಿನ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ನೋಡಿ ಕಲರ್ ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಇನ್ನೂ ಚೆನ್ನಾಗಿ ಕಲರ್ ಬರಬೇಕು ಇದಕ್ಕೆ. ಇವಾಗ ಸ್ವಲ್ಪ ಮಸಾಲೆಗಳನ್ನ ಸೇರಿಸ್ಕೊಳ್ಳೋಣ. 1 ಟೀ ಸ್ಪೂನಷ್ಟು ಧನಿಯಾ ಪುಡಿ, 1 ಟೀ ಸ್ಪೂನಷ್ಟು ಗರಂ ಮಸಾಲ ತೊಗೊಂಡಿದ್ದೀನಿ. ಆಮೇಲೆ ಅರ್ಧ ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ. ಖಾರ ನೋಡಿಕೊಂಡೇ ಹಾಕ್ಕೊಳ್ಳಿ, ಯಾಕಂದರೆ ಹಸಿಮೆಣಸಿನ್ಕಾಯಿನೂ ಬಳಸಿರ್ತೀರಲ್ಲ. ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಆಮೇಲೆ 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಯಾಕಂದರೆ ಈ ಸಮಯದಲ್ಲಿ ಯಾಕೆ ಹಾಕೋತಾ ಇದ್ದೀನಿ ಅಂದರೆ ಮುಂಚೆನೇ ಹಾಕೊಂಡ್ಬಿಟ್ಟಿದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸೀದೋಗಿರೋದು, ಅದಕ್ಕೋಸ್ಕರ ಇವಾಗ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡಿ ಇವಾಗ ಚೆನ್ನಾಗಿ ಎಲ್ಲ ಮಸಾಲೆ ಎಲ್ಲ ಹಿಡ್ಕೊಂಡು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಅರ್ಧ ಬಟ್ಲಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಇದು ಸ್ವಲ್ಪ ನಮಗೆ ಎಲ್ಲ ಮಸಾಲೆನೂ ಕುದಿಬೇಕು, ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ ಈ ಥರ ಆಗಬೇಕು ಕನ್ಸಿಸ್ಟೆನ್ಸಿ ಸ್ಟಫಿಂಗ್ದು. ಇವಾಗ ಇದನ್ನು ತಣ್ಣಗಾಗೋಕ್ಕೆ ಎತ್ತಿಟ್ಕೊಂಡ್ಬಿಡೋಣ. ಇವಾಗ ಇಲ್ಲಿ ನಮಗೆ ಒಂದು ಮೈದಾ ಹಿಟ್ಟು ಸ್ಲರಿ ಬೇಕು. ಸ್ಲರಿನ ಮಾಡ್ಕೋಬೇಕಾದ್ರೆ 1 ಟೀ ಸ್ಪೂನಷ್ಟು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ಲರಿ ರೆಡಿ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ನಮಗೆ ಪರ್ಫೆಕ್ಟಾಗಿ ಬೇಕ್ರಿ ಸ್ಟೈಲಲ್ಲಿ ಮಾಡಬೇಕಲ್ಲ, ಇದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಫ್ರೆಂಡ್ಸ್ ಇಲ್ಲಿ ನಿಮಗೆ ಹೇಳಬೇಕು ಅಂದರೆ. ಯಾಕಂದರೆ ನಾವು ಇಲ್ಲಿ ಬೇಕ್ರಿ ಥರ ಮಾಡ್ತಾಯಿದ್ದೀವಿ, ಬೇಕ್ರಿಯಲ್ಲಿ ತಿನ್ನುವಾಗ ನೋಡಿ ಲೇಯರ್ ಥರ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿರುತ್ತಲ್ಲ, ಆ ಕ್ರಿಸ್ಪಿನೆಸ್ಸು ಬರಬೇಕಂದ್ರೆ ಅದಕ್ಕೋಸ್ಕರ ಇದು ಮಾಡ್ಕೊಂಡಿರುವಂಥದ್ದು. ಇವಾಗ ತೆಳ್ಳಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತೆಳ್ಳಗೆ ನಾನು 3 ಚಪಾತಿಗಳನ್ನ ನೋಡಿ ಲಟ್ಟಿಸ್ಕೊಂಡಿದ್ದೀನಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತೆಳ್ಳಗೆ ಲಟ್ಟಿಸ್ಕೊಳ್ಳಿ. ಇವಾಗ ಇದೇನು ಸ್ಲರಿ ಮಾಡಿ ಇಟ್ಕೊಂಡಿದ್ನಲ್ಲ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ಥರ ಎಲ್ಲನೂ ಸ್ಪ್ರೆಡ್ ಮಾಡ್ಕೊಳ್ಳಿ. ಇದಕ್ಕೆ ನೀವು ರೌಂಡ್ ಶೇಪೇ ಬರಬೇಕು ಅದು ಇದು ಅಂತ ಏನು ತಲೆ ಕೆಡಿಸ್ಕೋಬೇಡಿ. ಆದಷ್ಟು ತೆಳ್ಳಗೆ ಲಟ್ಟಿಸ್ಕೊಳ್ಳಿ ಅಷ್ಟೇ. ಶೇಪ್ ಯಾವುದಾದ್ರೂ ತಲೆ ಕೆಡಿಸ್ಕೋಬೇಡಿ, ಯಾಕಂದರೆ ಇದನ್ನ ನಾವು ಮತ್ತೆ ಇನ್ನೊಂದು ಸರ್ತಿ ಇದನ್ನು ಲಟ್ಟಿಸ್ತೀವಿ ಅದಕ್ಕೆ. ಇವಾಗ ನೋಡಿ ಸ್ಲರಿನ ಎಲ್ಲ ಕಡೆನೂ ಒಂಚೂರು ಜಾಗ ಬಿಡ್ದಂಗೆ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಇವಾಗ ಇದ್ರ ಮೇಲೆ ಡ್ರೈ ಮೈದಾ ಹಿಟ್ಟನ್ನು ಸ್ವಲ್ಪ ಉದುರಿಸ್ಕೋತಾ ಇದ್ದೀನಿ.
ನೋಡಿ ಈ ಥರ. ಇವಾಗ ಇದ್ರ ಮೇಲೆ ಏನು ಇನ್ನೊಂದು ಚಪಾತಿ ಲಟ್ಟಿಸ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಸೇಮ್ ಮತ್ತೆ ಅದೇ ಪ್ರೊಸೆಸ್ನ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಮತ್ತೆ ಮೇಲೆ ಸ್ಲರಿ ಹಾಕ್ಕೊಂಡು ಮತ್ತೆ ಡ್ರೈ ಮೈದಾ ಹಿಟ್ಟನ್ನ ಹಾಕ್ಕೊಂಡು ಅದೇ ಥರ ಮಾಡಿಕೊಂಡು ಮತ್ತೆ ಇನ್ನೊಂದು ಚಪಾತಿನೂ ಇದೇ ಥರ ಹಾಕ್ಕೊಳ್ಳೋದು. ಎಲ್ಲನೂ ಸೇಮ್ ಅದೇ ಪ್ರೊಸೆಸ್, ಫಸ್ಟ್ ಏನು ಪ್ರೊಸೆಸ್ ಮಾಡಿದ್ವಲ್ಲ ಅದೇ ಪ್ರೊಸೆಸ್ನೇ ನಾವು ಮುಂದೆನೂ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗುತ್ತೆ. ನೋಡಿ ಎಲ್ಲನೂ ಎಲ್ಲ 3 ಚಪಾತಿಗಳನ್ನು ಒಂದ್ರ ಮೇಲೆ ಒಂದು ಇಟ್ಕೊಂಡಿದ್ದಾಯಿತು. ಆಮೇಲೆ ಸ್ಲರಿ ಕೂಡ ಇಟ್ಕೊಂಡಿದ್ದಾಯಿತು, ಹಚ್ಕೊಂಡಿದ್ದಾಯಿತು. ನೋಡಿ ಇವಾಗ ಮೈದಾ ಹಿಟ್ಟನ್ನು ಕೂಡ ಡ್ರೈ ಮೈದಾ ಹಿಟ್ಟನ್ನು ಕೂಡ ಹಾಕಿ ಇವಾಗ ಚಪಾತಿನ ಯಾವ ಥರ ಮಡ್ಚ್ಕೊತೀವೋ ಆ ಥರ ಮಡ್ಚ್ಕೋಬೇಕಾಗುತ್ತೆ. ನೋಡಿ ಇವಾಗ ಮತ್ತೆ ಒಂದು ಸ್ವಲ್ಪ ಡ್ರೈ ಹಿಟ್ಟನ್ನ ಹಾಕೊಂಡ್ಬಿಡೋಣ, ಮೈದಾ ಹಿಟ್ಟನ್ನ. ನೋಡಿ ಮತ್ತೆ ಇನ್ನೊಂದು ಸರ್ತಿ ಮಡ್ಚ್ಕೊಂಡ್ಬಿಡೋಣ. ನೋಡಿ ಸೇಮ್ ಚಪಾತಿ ಥರನೇ ಮಡ್ಚ್ಕೊತಾ ಇದ್ದೀನಿ. ಚಪಾತಿ ಯಾವ ಥರ ಮಾಡ್ತಿರಲ್ಲ ಸೇಮ್ ಫ್ರೆಂಡ್ಸ್ ಅದೇ ಥರನೇ. ಇವಾಗ ಇದಕ್ಕೆ ಸ್ವಲ್ಪ ಒಣ ಹಿಟ್ಟನ್ನ ಹಚ್ಕೊಂಡು ಇವಾಗ ಲಟ್ಟಿಸ್ಕೊಳ್ಳೋಣ ಇದನ್ನು ಕೂಡ ಜಾಸ್ತಿ ದಪ್ಪನೂ ಇರಬಾರ್ದು, ಜಾಸ್ತಿ ತೆಳ್ಳಗೂ ಇರಬಾರ್ದು, ಮೀಡಿಯಮ್ ಆಗಿ ಲಟ್ಟಿಸ್ಕೋಬೇಕಾಗುತ್ತೆ. ಯಾಕಂದರೆ ತುಂಬ ತೆಳ್ಳಗಾಗ್ಬಿಟ್ರೆ ಚೆನ್ನಾಗಿರಲ್ಲ ಫ್ರೆಂಡ್ಸ್, ಬೇಗನೆ ಇದು ಆಗ್ಬಿಡುತ್ತೆ, ಎಣ್ಣೆಲಿ ಒಡೆದೋಗುತ್ತೆ. ಆಮೇಲೆ ದಪ್ಪ ಇದ್ದರೆ ಬರೀ ಹಿಟ್ಟು ತಿಂದಂಗೆ ಇರುತ್ತೆ, ಪಪ್ಸ್ದು ನಮಗೆ ಅದು ಮಜಾ ಬರಲ್ಲ. ಅದಕ್ಕೋಸ್ಕರ ನೋಡಿ ಇವಾಗ ಪರ್ಫೆಕ್ಟಾಗಿ ಲಟ್ಟಿಸ್ಕೊಂಡಿದ್ದೀನಿ. ಇವಾಗ ಇದು ಎಂಡ್ಸ್ ಎಲ್ಲ ಕಟ್ ಮಾಡ್ಕೋಬೇಕು, ಯಾಕಂದರೆ ನಮಗೆ ಸ್ಕ್ವೇರ್ ಶೇಪ್ ಬೇಕಲ್ಲ, ಅದಕ್ಕೋಸ್ಕರ. ನೋಡಿ ಇವಾಗ ಎಂಡ್ಸ್ನ ಕಟ್ ಮಾಡ್ಕೋತಾ ಇದ್ದೀನಿ. ಈ ಎಂಡ್ಸ್ ಏನು ವೇಸ್ಟ್ ಆಗಲ್ಲ, ಮತ್ತೆ ನಾವು ಪಫ್ಸ್ ಮಾಡೋವಾಗ ಇದನ್ನು ಮಿಕ್ಸ್ ಮಾಡಿಕೊಂಡು ಮತ್ತೆ ಲಟ್ಟಿಸ್ಕೋಬೋದು. ನೋಡಿ ಇವಾಗ ಈ ಎಂಡ್ಸನ್ನೆಲ್ಲ ತೆಗೆದುಬಿಡೋಣ. ತೆಗೆದುಬಿಟ್ಟು ಇದಕ್ಕೆ 4 ಭಾಗ ಮಾಡ್ಕೊಳ್ಳೋಣ. ಇವಾಗ ಸ್ಕ್ವೇರ್ ಶೇಪಲ್ಲಿ 4 ಪೀಸ್ನ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ಥರ ಒಂದೇ ಅಳತೆಲೆ ಕಟ್ ಮಾಡ್ಕೊಳ್ಳಿ. ನೋಡಿ ಈ ಥರ 4 ಶೇಪ್ನು ಕಟ್ ಮಾಡ್ಕೊಳ್ಳಿ. ಆಮೇಲೆ ನಿಮಗೆ ತೋರಿಸ್ತೀನಿ ನೋಡಿ ಯಾವ ಥರ ಇರಬೇಕು ಅಂತ. ನೋಡಿ ಜಾಸ್ತಿ ದಪ್ಪನೂ ಇಲ್ಲ ತೆಳ್ಳಗೂ ಇಲ್ಲ, ಇದೇ ಥರನೇ ಇರಬೇಕು. ಇವಾಗ ನಾವು ಏನು ಸ್ಟಫಿಂಗ್ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಸ್ಟಫಿಂಗ್ನ ಫಸ್ಟು ಹಾಕ್ಕೊಳ್ಳೋಣ. ಇನ್ನೊಂದು ಫ್ರೆಂಡ್ಸ್, ಸ್ಟಫಿಂಗ್ ಸ್ವಲ್ಪ ಚೆನ್ನಾಗಿ ಜಾಸ್ತಿನೇ ಹಾಕ್ಕೊಳ್ಳಿ, ಯಾಕಂದರೆ ಸ್ವಲ್ಪನೇ ಹಾಕೊಂಡ್ಬಿಟ್ರೆ ಚೆನ್ನಾಗಿರಲ್ಲ. ನೋಡಿ ಬೇಕ್ರಿಲಿ ಏನು ಮಾಡ್ತಾರೆ, ಇಷ್ಟಿಷ್ಟೇ ಸ್ಟಫಿಂಗ್ ಹಾಕ್ಬಿಡ್ತಾರೆ, ಆವಾಗ ಅದು ಬರೀ ನಮಗೆ ಬ್ರೆಡ್ ತಿಂದಂಗೆ ಇರುತ್ತೆ, ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಸ್ಟಫಿಂಗ್ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಪ್ರತಿಯೊಂದು ಬೈಟ್ಗೂ ಆ ಮಸಾಲೆ ಮತ್ತು ಎಗ್ ಬರಬೇಕು, ಅದಕ್ಕೋಸ್ಕರ. ಇವಾಗ ನಮ್ಮದು ಎಗ್ ಕೂಡ ಬಾಯ್ಲ್ ಆಗಿತ್ತು, ಅದನ್ನು ಸಿಪ್ಪೆ ಬಿಚ್ಚಿ ನಾನು ಒಂದರಲ್ಲಿ 2 ಭಾಗ ಮಾಡಿ ಅದನ್ನು ಕೂಡ ಎತ್ತಿಟ್ಕೊಂಡಿದ್ದೀನಿ. ನೋಡಿ ಸ್ಟಫಿಂಗ್ ಎಲ್ಲ ಎಷ್ಟು ಚೆನ್ನಾಗಿ ಹಾಕೊತಾ ಇದ್ದೀನಿ ನಾನು ಜಾಸ್ತಿ. ಇದು ಎಣ್ಣೆಲಿ ಒಡೆಯುತ್ತೆ ಏನು ಟೆನ್ಷನ್ ತೊಗೋಬೇಡಿ. ನೋಡಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಇದನ್ನು ಉಲ್ಟಾ ಮಾಡಿ ಇಟ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ ಯಾವ ಥರ ಇಡ್ತಾ ಇದ್ದೀನಿ ಅಂತ. ಇದೇ ಥರ ಇಡಬೇಕು. ಎಲ್ಲ ಮೊಟ್ಟೆನೂ ಸೇಮ್ ಇದೇ ಥರನೇ ಇಟ್ಕೊಂಬಿಡಿ. ನೋಡಿ ಇವಾಗ ನಾನು ಒಂದು ಮೈದಾ ಹಿಟ್ಟದು ನೀರು ಹಾಕ್ಕೊಂಡು ಸ್ವಲ್ಪ ಹಸಿ ಮಾಡ್ಕೊಂಡಿದ್ದೆ. ಏನಕ್ಕಂದರೆ ಸೈಡಲ್ಲಿ ಎಂಡ್ಸೆಲ್ಲ ನಾವು ಅಟ್ಯಾಚ್ ಮಾಡ್ತೀವಲ್ಲ, ಅದು ಎಣ್ಣೆಲಿ ಬಿಚ್ಕೋಬಾರ್ದು ಅಂತ ಮೈದಾ ಹಿಟ್ಟು ಮತ್ತು ಸ್ವಲ್ಪ ನೀರು ಹಾಕಿಬಿಟ್ಟು ಕಲಿಸ್ಕೊಂಡಿದ್ದೆ ನಾನು, ಅಂದರೆ ಬಿಚ್ಕೋಬಾರ್ದು ಎಂಡ್ಸೆಲ್ಲ ಅಂತ. ಇವಾಗ ನೋಡಿ ಯಾವ ರೀತಿ ಮಡ್ಚ್ಕೋಬೇಕು ನೋಡಿ ಕೇರ್ಫುಲ್ಲಾಗಿ. ನೋಡಿ ಒಂದು ಲೇಯರ್ನ ಈ ಕಡೆ ತೊಗೊಂಡು ಇನ್ನೊಂದು ಲೇಯರ್ನ ಅದ್ರ ಮೇಲೆ ಇಟ್ಟು ಸ್ವಲ್ಪ ಒತ್ತಿದ್ದೀನಿ. ಇವಾಗ ಇದನ್ನು ಕೂಡ ಸೇಮ್ ಅದೇ ಥರ ಆ ಕಡೆ ಲೇಯರ್ ತೊಗೊಂಡು ಈ ಕಡೆ ಲೇಯರ್ ಮೇಲೆ ಇಟ್ಕೊಂಡ್ಬಿಡೋದು. ನೋಡಿ ಇಷ್ಟೇ ಫ್ರೆಂಡ್ಸ್, ತುಂಬ ಈಸಿಯಾಗಿ ಮಾಡ್ಕೊಳ್ಳುವಂಥದ್ದು. ನಾವು ಬೇಕ್ರಿಲಿ ಹೋಗಿ ಪಪ್ಸ್ ತಿನ್ನುವಾಗ ಇಷ್ಟೊಂದು ಈಸಿಯಾಗಿ ನಾವು ಮಾಡ್ಕೊಂಡು ತಿನ್ನೋಕ್ಕಾಗುತ್ತಾ ಅಂತ ಕೆಲವ್ರಿಗೆ ಇರುತ್ತೆ. ನೋಡಿ ಆರಾಮಾಗಿ ಮಾಡ್ಕೋಬೋದು, ಅದು ಮನೇಲಿ ಹೆಲ್ದಿಯಾಗಿ. ನಮಗೆ ಎಷ್ಟು ಉಪ್ಪು ಖಾರ ಬೇಕೋ ಆ ಥರ, ಕೆಲವ್ರಿಗೆ ಸ್ಪೈಸ್ ಇಷ್ಟ ಇರಲ್ಲ, ಕೆಲವ್ರಿಗೆ ಖಾರ ಜಾಸ್ತಿ ಬೇಕಾಗಿರುತ್ತೆ. ಆ ಥರ ಇರೋರು ಮನೇಲಿ ಈ ಥರ ಮಾಡಿಕೊಂಡು ನಿಮ್ಗೆ ಯಾವ ಥರ ಟೇಸ್ಟ್ ಬೇಕೋ ಆ ಥರ ಮಾಡ್ಕೋಬಹುದು. ಆಮೇಲೆ ಕೆಲವರಿಗೆ ಒಂದೊಂದು ಇಂಗ್ರೀಡಿಯೆಂಟ್ಸು ಪಪ್ಸಲ್ಲಿ ಇಷ್ಟ ಆಗಲ್ಲ, ಅದನ್ನು ಬೇಡ ಅಂತ ಸ್ಕಿಪ್ ಮಾಡಿ ಹೇಗೆ ಬೇಕಾದರೂ ನೀವು ಮನೇಲಿ ಆಮೇಲೆ ಹೆಲ್ದಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ 4 ಪಪ್ಸ್ನು ನಾನು ನೀಟಾಗಿ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಎಣ್ಣೆ ನಾನು ಕಾಯಕ್ಕೆ ಇಟ್ಟಿದ್ದೆ ಆಲ್ರೆಡಿ. ಎಣ್ಣೆ ಚೆನ್ನಾಗಿ ಕಾಯ್ದಿದೆ, ಜಾಸ್ತಿ ಕಾಯಿಸ್ಕೊಳ್ಳೋಕೆ ಹೋಗಬೇಡಿ ಎಣ್ಣೆ ಯಾವುದೇ ಕಾರಣಕ್ಕೂ. ನೋಡಿ ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆನ ಕಾಯಿಸ್ಕೋಬೇಕಾಗುತ್ತೆ. ಏನಾಗ್ಬಿಡುತ್ತಂದರೆ ಅದು ಕ್ರಂಚಿನೆಸ್ಸು ನಮಗೆ ಬರಬೇಕು ಅಂದರೆ ಎಣ್ಣೆ ಜಾಸ್ತಿ ಕಾಯಬಾರ್ದು. ಇವಾಗ ನೋಡಿ ಹಾಕಿದ ತಕ್ಷಣ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇವಾಗ ನಾನು ತೆಗೆದು ತಿರುಗಿಸ್ಕೊತೀನಿ. ನೋಡಿ ನೋಡ್ತಾ ಇರ್ಬೋದು, ಒಂಚೂರು ಕೂಡ ಒಳಗಡೆ ಇರೋ ಸ್ಟಫಿಂಗ್ ಆಚೆ ಬಂದಿಲ್ಲ. ನೋಡಿ ಫ್ರೆಂಡ್ಸ್ ಈ ಥರ ಇರಬೇಕು ಆಯಿಲು. ಇದೇ ಆಯಿಲಲ್ಲಿ ಇದೇ ಥರ ಟೆಂಪ್ರೇಚರಲ್ಲಿ ನಾವು ಒಂದು 5-10 ನಿಮಿಷ ಬಿಟ್ಬಿಡಬೇಕಾಗುತ್ತೆ. ಆವಾಗಲೇ ನಮಗೆ ಪರ್ಫೆಕ್ಟಾಗಿ ಬೇಕ್ರಿಲಿರೋ ಥರನೇ ಕಲರ್ ಬರುತ್ತೆ. ನೋಡಿ ಫ್ರೆಂಡ್ಸ್ ಬಂದಿದೆಯಲ್ವ, ನೋಡಿ ಗೋಲ್ಡನ್ ಕಲರ್ ಬಂದಿದೆ. ಆಮೇಲೆ ನೀವು ಎಣ್ಣೆ ಕೂಡ ನೋಡ್ತಾ ಇರ್ಬೋದು ಎಷ್ಟು ಕ್ಲೀನ್ ಇದೆ, ಒಂಚೂರು ಕೂಡ ಸ್ಟಫಿಂಗ್ ಆಚೆ ಬಂದಿಲ್ಲ. ನಮ್ಮದು ಪರ್ಫೆಕ್ಟಾಗಿರುವಂಥ ಬೇಕ್ರಿ ಸ್ಟೈಲಲ್ಲಿರುವಂಥ ಎಗ್ ಪಫ್ಸು ಮನೇಲಿ ಎಷ್ಟು ಆರಾಮಾಗಿ ಮಾಡ್ಕೊಂಡಿದ್ದೀವಿ ಅಂತ ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ ಕಲರ್ ನೋಡಿ ಫ್ರೆಂಡ್ಸ್, ಸೇಮ್ ಅದೇ ಥರನೇ ಬಂದಿದೆಯೋ ಇಲ್ವೋ, ಬೇಕ್ರಿಗಿಂತನೂ ಇನ್ನೂ ಚೆನ್ನಾಗೇ ಬಂದಿರುತ್ತೆ, ಅದು ಗ್ಯಾರಂಟಿ ನಾನು ಕೊಡ್ತೀನಿ. ಅಷ್ಟು ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಒಂದು ಸರ್ತಿ ಖಂಡಿತವಾಗ್ಲೂ ಟ್ರೈ ಮಾಡಿ. ಇವಾಗ ಒಳಗಡೆ ಹೇಗಿದೆ ಅಂತ ನಿಮಗೆ ಕಟ್ ಮಾಡಿ ತೋರಿಸ್ತೀನಿ ನೋಡಿ. ನೋಡಿ ಯಾವ ಥರ ಇದೆ ಕ್ರಿಸ್ಪಿಯಾಗಿ. ನೋಡಿ ಚಾಕುವಿಂದ ಕಟ್ ಮಾಡುವಾಗಲೇ ನಿಮಗೆ ಗೊತ್ತಾಗ್ತಾ ಇರ್ಬೋದು ಇಲ್ಲಿ ಯಾವ ಥರ ಇದೆ ಅಂತ. ಸ್ಟಫಿಂಗ್ ಕೂಡ ನೋಡಿ ಫ್ರೆಂಡ್ಸ್ ಬಿಸಿ ಇದೆ, ಮುಟ್ಟಕ್ಕಾಗ್ತಾಯಿಲ್ಲ. ಸ್ಟಫಿಂಗ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ಎಗ್ ಪಫ್ಸ್ ರೆಸಿಪಿ ನಿಮಗೆ ಇಷ್ಟ ಆದರೆ ನೀವು ಕೂಡ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ, ಅವರು ಕೂಡ ರೆಸಿಪಿನ ಟ್ರೈ ಮಾಡಲಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.